ಊಟದ ಹೊರಗೆ ವಯಸ್ಸಿಟ್ಕೊಂಬಿಟ್ಟಿಲ್ಲ ಕೊಂಡಾಳು ಓದ್ವೆಲ್ಲ ತೂತು ಬಿದ್ದು ಎಲ್ಲ ಊಸಾರ ಮನೆ ಮುಂದೆ ಬಡ ಬಗ್ಗು ಗಿಡ ಬೀಳೋ ನಂಗೆ ಆಟ ಇಲ್ಲ. ಏನೋ ಸಮುದ್ರ ಮಾಡ್ಬೇಕಂತ ಮಾಡ್ರಪ್ಪ. ಸಬ್ಸ್ಕ್ರೈಬ್. ನನಗೆ ಬಾಯ ಗಲ್ಲಲ್ಲ ಹೆಂಗ ತೊದ್ಲು ಅದೇನೋ ನಾವು ಇದು ಮಾಡ್ರಿ. ಆ ನವಿಲ್ ಯಾಕೆ ಬೈದಿದ್ಯಾ ನೀನು? ನವಿಲ್ ಯಾಕೆ ಬೈದಿದ್ಯಾ? ಅಲ್ಲ ಕಮ್ಮಿ ನಾವೇನೋ ಗಂಧದ ಗಿಡಕ್ಕೆ ನೀರು ಹೋಗ್ಲಿ ಅಂತ ಟ್ರಿಪ್ ಮಾಡಿದ್ದು. ಎರಡು ದಿನಕ್ಕೆ 3 ದಿನಕ್ಕೆ ಹೋಗಿ ನೋಡಿ ಎಲ್ಲ ಕಿತ್ತು ಕುಚ್ಚಿಬಿಟ್ಟಿದ್ದು. ಅವು ಇವನ ದವಸ ಧಾನ್ಯ ತಿನ್ನಕ್ಕೆ ಬಂದವಲ್ವಾ? ಪೈಪೆಲ್ಲ ಕುಚ್ಚಿ ಲೆವಡಿ ಮಾಡಿರೋದಕ್ಕೆ ಸಿಟ್ಟು ಬಂದು ಏನೋ 4 ಮಾತಾಡ್ದೆ ಕಣಮ್ಮ. ಅವು ಏಯ್ ರೆಕ್ಕೆ ಕಾಯ್ಸ್ಕೊಂಡು ಕುಣಿತಿದ್ರೆ ನೋಡಿತ್ ನೋಡು ನಾನು ಕಡಿಕೆ ಕೈ ಮುಗಿತೀನಿ ಪುನಃ ಕಿತ್ತೇರಿಗೆ. ಏನು ಮೇವು ಸಿಕ್ಕಲ್ಲ ಅವ್ರು ತಾನೇ ಏನು ಮಾಡ್ತಾರೆ? ದವಸ ಧಾನ್ಯ ಬೆಳೆದಿಲ್ಲ. ಏನೋ ನಾನು ಆಡಿದ್ ತಪ್ಪಿಕಣಮ್ಮ. ಏನೋ ನನ್ನ ಹೊಟ್ಟೆಲಿ ನಾನು ಆಡ್ಕೊಂತೀನಿ ಹಂಗೂ ಆಡ್ಕೊಳ್ಳಿ ಅಂತಾನ ಮನುಷ್ಯನಾಗ ಏನು ಅಂದ್ಕೊಂತೀನಿ ಗೊತ್ತೇನಮ್ಮ? ಮೌ ತಿಂದ್ಕೊಂಡು ಹೋಗ್ರಮ್ಮ ಎಲ್ಲಾರು ಹಾಯ್ಕೊಂಡು ಏನೋ ನೀರು ಕುಡಿಯೋಕ್ಕೆ ಕುಚ್ತೇವ್ರಲ್ಲನಪ್ಪ. ಏನೋ ಗೊತ್ತಿಲ್ದಲೆ ಆ ಥರ ಮಾತಾಡ್ಬಿಟ್ಟಿದ್ದೀನಿ. ಗೊತ್ತಿಲ್ದಲೆ ಅವರೇ ತಪ್ಪು ನೆಪ್ಪು ಎಲ್ಲ ದೇವ್ರಿಗೆ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ತಿನ್ಲಿ ಏನಾರು ಕುಚ್ಕೊಂಡ್ ತಿನ್ಲಿ. ನೀರಿಗೂ ಸಿಕ್ಕಲದಕ್ಕೆ ಎಲ್ಲ ನೀರು ಕುಡಿಯೋಕೆ ಬದುಕು ಮಾಡಿಕೊಂಡವೆ ಅಂತ ಎಲ್ಲ ಇನ್ನು ರಾಟೆಲ್ಲ ನಿದ್ದು ಬರ್ಲವಲ್ಲ. ಆ ಪಕ್ಷಿ ಆ ಪ್ರಾಣಿಗಳ್ನ ಈ ಥರ ಮಾತಾಡಿಬಿಟ್ನಿ. ಇನ್ನಂಥ ಗುಲಾಮ ನಾನು ಇನ್ನು ಯಾಕೆ ದಿನ ಅನಿಸ್ಬಿಡ್ಕೊಂಬರಿ. ಹೌದಾ? ಅಷ್ಟು ನನಗೂ ಆಸೆ ಐತೆ. ಅವ್ರ ತಲೆ ಮೇಲೆ ಹೆಂಗೆ ಗೊತ್ತಾ ಹೂವ ಹೆಂಗ್ ಹಾಡ್ತೈತಿ. ರಾಷ್ಟ್ರ ಪಕ್ಷಿ ರೆಕ್ಕೆ ಕದ್ಕೊಂಡು ಹಿಂಗೆ ಅಂತಿದ್ರೆ ಕೈ ಮುಕ್ಕ ನಿಂತ್ಕೊಂತೀನಿ. ನಾನು ನೋಡಿದ್ದೀನಿ. ಏನೋ ಅವತ್ತು ಬೈದ್ರ ತಪ್ಪಾಗೈತೆ ಬಿಡಯ್ಯ. ಆ ಪದೇ ಅದನ್ನ ಏನು ಕಾಣಿಸ್ತೀಯ? ಏನೋ ನಾನು ಆ ಮನುಷ್ಯನಾಗ ನೊಂದ್ಕೊಂಡ್ಬಿಟ್ಟೆ. ಏನೋ ನೀರಪ್ಪಾರ ಕುಡಿಯೋಕ್ಕೆ ಕಿತ್ತಾಕ್ಯವ್ರಿ. ನಾನೇನೋ ಸಿಟ್ಟಿ ಮೇಲೆ ಬೈದ್ಬಿಟ್ಟೆ. ನನ್ನ ಕೆಮಿಸ್ರಮ್ಮ ಅಂದ್ಕೊಂಡೇ ಮನುಷ್ಯನಾಗ ಬಂದ್ಬಿಟ್ಟೆ ಕಣ ಹುಡ್ಗ. ನಾನೇನು ಅವ್ರು ಬೇಕು ಅಂತ ಬೈಲಿಲ್ಲ ಕಣೋ. ಸುಮ್ಮನೆ ಹಂಗೆ ಆಡಿದೆ ಸಿಟ್ಟಿ ಮೇಲೆ, ಯಾವುದೋ ಸಿಟ್ಟಿ ಮೇಲೆ. ಅವ್ರೊಂದು ಕಡೆಗಿದ್ರು ನಾನೊಂದು ಕಡೆಗೆ ಮಾತಾಡ್ಕೊಂಡೆ. ಅದೇನು ತಪ್ಪಲ್ಲ ಬಿಡಮ್ಮ. ಏನೋ ಬೈದ್ಬಿಟ್ಟಿದ್ದೀನಿ. ಕೆಮಿಸ್ರಮ್ಮ ತಾಯಿ ಇನ್ನೊಂದು ನಿಮ್ಮ ಸುದ್ದಿ ಬರಲ್ಲ. ನೀವು ಎಲ್ಲಾರ ಮೈತಿದ್ರೆ ನೋಡ್ಕೊಂಡು ಅದೇ ಹೋಗ್ಕೊಂಡ್ರಮ್ಮ. ನಿಮ್ಮ ಸುದ್ದಿನೇ ಬರಲ್ಲ. ನಾನು ಏನಪ್ಪ ಏನು ಮಾಡ್ಯಾವ ಹಂಗೆ ಬೈತೀಯ ಅಂತ ಹೇಳ್ದಲ್ವಾ? 1000 ರೂಪಾಯಿ ಕೊಟ್ಟು ಪೈಪ್ ಕೊಡ್ತಂದು ಯಾವ್ದು ಟ್ರಿಪ್ಪ. ಅವೇ ಕಮ್ಮಿ ದುಡ್ಡಾವೇನಪ್ಪ. ಅದಕ್ಕೇನೋ ಹೊಟ್ಟೆವರೆಗೆ ಒಂದು 4 ಮಾತು ಬೈದೀನಿ ಕಣಪ್ಪ. ಏನು ತಪ್ಪಾಗಿಲ್ಲ ಬಿಡಪ್ಪ. ಚಮಚ್ಬಿಡ್ಲಿ ಆ ಪುನಃ ಕಿತ್ತರು ಚಮಚ್ಬಿಡ್ಲಿ. ನಾನೊಂದು ತಪ್ಪಾಗೈತಿ. ಅವನ್ ಕಮ್ಮಿ ದುಡ್ಡಾವೇನಪ್ಪ ತರ್ಬೇಕಾರೆ. ನಮ್ಮ ಹುಡುಗ ಚಾಚೆ ಆಡ್ತದೆ. ವರ್ಷ ಒಂದು ಆಳದ್ದುವ ಈ ಥರ ಮಾಡಿದ್ಯಲ್ಲ. ಏನಿಗೆ ಊಟ ಹಾಕದೆ ದಂಡ ಅಂದ್ಬಿಡ್ತು ಒಂದಿನ. ಅದು ಊಟ ಹಾಕದೆ ದಂಡ ಅಂದ್ಬಿಡ್ತ ಕಣಪ್ಪ ಮನೆಗೆ. ಹೊಲ ಕಡಿಕೆ ಸುಮ್ಮನೆ ಕೂಗಾಡ್ಕೊಂಡು ಹೋಗ್ಲಾರ್ದವ ಏನಾರ ಗಂಚಲಿ ಕೇಕೆ ಪೈಪ್ ಇರ್ತಾರಂತಾನ ಮಗ ಜಗಳಾಡವ್ನಿ. ಅದಕ್ಕೋಸ್ಕರ ಹಂಗೆ ಸಿಕ್ಕಾಬಟ್ಟೆ ಬೈದೆ. ಆ ಪುನಃ ಕಿತ್ತಾರ ಯಾಕೆ ನಾನು ಬೈಯಣ ಸ್ವಾಮಿ ಮೇಯ್ಕೊಂಡು ಹೋಗ್ರಮ್ಮ. ಏನೋ ಅವತ್ತಿನ ದಿನ ಮಾತಾಡೋದು ತಪ್ಪಾಗೈತಿ. ಹೋಗೋಣ ನಮ್ಮ ಸಲ ಊಟಕ್ಕೆ. ಅಯ್ಯೋ ಜೋನೆ ಹಣೆ ಬರೀ ಹಿಂಗಾಚಲ್ಲ. ನಮ್ಮನೆಗೆ ಏನು ಕೆಲಸ ಆಗೈತಿ ಗೊತ್ತೇ ಮರಿ? ಈಗ 4 ದಿನದಿಂದವ 4-5 ದಿನದಿಂದ ಏನು ಕೆಲಸ ಆಗೈತಿ? ದಿನ ಅರ್ಧ ಲೀಟ್ರ್ ಹಾಲು ತತ್ತೀನಿ. ದಿನ ಅರ್ಧ ಲೀಟ್ರ್ ಹಾಲು ತಂದ್ರೆ ಈ ಮಿಂಡ್ರಿ ಗುಟ್ಟಿದ್ ಬೇಕು. ಟೀಗೂ ಹಾಕದೆ ಮೊಸರು ಮಾಡ್ಕೊಂಬನಂತ ಅರ್ಧ ಲೀಟ್ರ್ ಹಾಲು ತಂದ್ರೆ ಈ ಮಿಂಡ್ರಿ ಗುಟ್ಟಿದ್ ಬೇಕಲ್ಲ ನುಣ್ಣು ಕುಡಿಯೋದು. ಆಮೇಲೆ ನಾನು ಕಡ್ಡಿ ನೋಡ್ಬಾಡ್ಕೊಂಡು ಕಡ್ಡಿ ನಾನು ಕಡ್ಡಿ ತಗೊಂಡು ಹೋಗುವಾಗ ಹಾಲು ಉಡಿಸಿ ಹೊಡ್ಯಕತ್ತೀನವ. ಒಂದಿನ ಮಾಡಿಬಿಟ್ಟೆ ಸರಿಯಾಗಿ ಕೊಟ್ಟಿದ್ದೀನಿ. 2 ದಿನ ಹೊಡೆದಿದ್ದೀನಿ ಬೆಕ್ಕ. ಇಂಥ ಕೆಲಸ ಮಾಡ್ತಾ ಹಾಲು ಅಜ್ವಾನ ಮಾಡ್ತಾರಲ್ಲ ಅಂತ ಸಿಟ್ಟಿ ಮೇಲೆ ಬೆಕ್ಕು ಹೊಡೆದ್ರೆ ಅದೇನು ಕೆಲಸ ಮಾಡ್ಯಾಗ ಗೊತ್ತಾ? ತೋಟದ ಸಾಲಿಗೆ ಹೋಗಿ ಇಲ್ಲಿಗೆಲ್ಲ ಹೇಳ್ಕೊಂಬಂದು 3 ಚೀಲ ರಾಗಿ ಮನೆಗೆ 3 ಚೀಲ ರಾಗಿದ್ರೆ ಇಲ್ಲಿಗೆಲ್ಲ ಹೋಗಿ ಹೇಳ್ಕೊಂಬಂದು ರಾತ್ರಿ ಮೊನ್ನೆ ರಾತ್ರಿ 2 ದಿನ ಹೋಗಿ ಕರ್ಕೊಂಬಂದೈತಿ ಇಲ್ಲಿಯ. ನಾನು ಮ್ಯಾನದು ಇಲ್ಲ ಏನೂ ಇಲ್ಲ. ಬಂದು ಎಲ್ಲ ಚೀಲನೆಲ್ಲ ಕಡ್ದು ಆ ರಾಗಿನೆಲ್ಲ ದೊಕ್ಕನ್ ತಿಂದಿನಿ. ನಾನು ಉಯ್ದವನಿ ಅಂತ ಹೇಳ್ಬೋದೇನೋ? ಅಯ್ಯಪ್ಪ ಹೇಳ್ಬೋದು. ಬೇಕು ಸಾಯಿ ಹಾಕ್ಬೇಕ ಬೇಡಬೋದು ಹೇಳು? ಇಂಥ ಪ್ರಾಣಿ ಅಂತ ನಾನು ಅಂತೀನಿ. ದಿನ ಉಳಿಸಿ ಅದು ಕುಡ್ದೋಗೋದು ಅದು ನೆಚ್ಚೋಗೋದು ಈ ಥರ ಮಾಡ್ತಲ್ಲ. ರಾತ್ರಿ ನೋಡು
ಇಲ್ಲೆಲ್ಲಿ ಕದ ಹಾಕದಂಗ ಮ್ಯಾಲೆ ಚಿಮ್ಣ್ಯಾಗ ಹಚ್ಚಿ ಬಂದವಲ್ಲ 5 ಇಲಿ ಓಹೋ ಈಟೋಡ್ದಪ್ಪವ ಅಯ್ಯಪ್ಪ 5 ಇಲಿ ಚಿಮ್ಣ್ಯಾಗ ಹಚ್ಚಿ ಮುಜ ತಕ ಹೋಗ್ಯವಿ. ಹ್ಮ್ ನಾನು ಹಂಗೆ ಬೇಸಿ ತೊದ್ಕೊಂಡು ಹಿಂಗೆ ನೋಡ್ತೀನಿ, ಹ್ಮ್ ಚಿನ್ನ ತಕ ತಿಂದುಬಿಟ್ಟು ಒಂದು ಏನು ಕೆಲಸ ಮಾಡ್ತೈತೆ, ಮುಂದಕ್ಕೆ ಕಾಲಾಗ ಹಿಂಗೆ ವಜಿರ್ಕಂತೈತಿ ಮುಸ್ನಿ ತಿಂದುಬಿಟ್ಟು ಹ್ಮ್. ಏನೇನೋ ತಿಂದೈತೆ ಅಲ್ಲಿ ಒಳಗೆ. ಹ್ಮ್ 2 ಖಾರ ಮಣಿ ಕೈದ ತಿಂದು ಸರಿ ಮಾಡೈತಿ, ಹ್ಮ್ ರಾಗಿ ಚೀಲನೆಲ್ಲ ಕೊರ್ದವಿ, ಹ್ಮ್ ಎಲ್ಲ ಜೀವನ ಮಾಡಿಬಿಟ್ಟವೆ. ಸದ್ಯಕ್ಕೆ ನನಗೆ ಆಚೆಗೆ ಹೋದ್ರೆ ಸಾಕು ಮಿಂಡ್ರು ಕೊಡ್ತಾವ ಅನ್ಸೋದು ಎದಿರ್ಕೊಂಡು ಹಾ ತಿಂದು ಮುಸ್ಲಿ ಹಿಂಗೆ ಮುಗಿಸ್ಕೊಳ್ಳೋದು. ಆಮೇಲೆ ಮಲ 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 ಕಿವಿ ಎಗರ್ಸೋದು, ಹಿಂಗೆ ಕಿವಿ ಎಗರ್ಸ್ಕೊಂಡು ಹ್ಮ್ ಹಿಂಗಂತ್ಕೊಂಡೆ ಮುಸ್ಲಿ ಅಡ್ಕಲಕ್ಕುವ. ಆಗಲ್ಲ ಇಂಥ ಕೆಲಸ ಮಾಡಿ ಬೇಕು ಇಲ್ಲ ಬೇಡವ ಸಾಯಕಲ್ಲ. ಮುಗಿಬೇಕು ಸಾಯಕ್ ಬೇಡ. ಎಲ್ಲ ತಿಂದುಬಿಟ್ಟು 2 ದಿನದಿಂದ 3 ದಿನದಿಂದ ನಿದ್ದಿಲ್ಲ ಸರಿಯಾಗಿ. ಈ ಮಿಂಡ್ರು ಕೊಡ್ತಾವ ಇಲಿ ಹೆಂಗ್ ಕೆಲಸ ಮಾಡ್ತಾವ ನೋಡ್ದ. ಹ್ಮ್. ಇಲಿ ಯಾಕೆ ಬೈದಾನ ಒಯ್ಯ ಅಂತ ಕೇಳ್ತಾ ಇರಲ್ಲ. ಹ್ಮ್. ಚೀಲನೆಲ್ಲ ಕೊಡ್ತಾವ ಇದಾವೆ 2 ಹಲ್ಲು ಇಲಿಗೆ. ಹ್ಮ್ ಬಾಚಿದ್ದಂಗ ಅವನು ಅಮ್ಮನ್ನ ಚಾಯ ಬಾಚಿ ಹೋಗ ಗೊಡಿ ಚೀಲನ ಕೊಡ್ತಾನೆ ಕುಯ್ದವ್ರೇನೋ ನಂಗೆ ಮಾಡಿವಿ. ಅಯ್ಯೋ ಯೋಟ ಕಾಯಿಲ್ಲ ನಾನು ಹೊರ್ತವಲೆ ಕಾಯಿಲ್ಲ ಮನೆ ತವಲೆ ಕಾಯಿಲ್ಲ ನಂಗೆ ಯಾಕೆ ಹಿಂಗೆ ಆಡ್ತಿ ಅಂತಾರೆ. ಹ್ಮ್ ಅಯ್ಯೋ ನನ್ನ ಹಣೆ ಬರ ಏನು ಹೇಳ್ಕೊಂಬಂದ್ಬಿಡು. ಊಟದ ಹೊರಗೆ ವಯಸ್ಸುಟ್ಕೊಂಬಿಟ್ಟಿಲ್ಲ ಕೊಂಡಾಳು ಓದ್ವೆಲ್ಲ ತೂತು ಬಿದ್ದು ಎಲ್ಲ ಊಸಾರ ಮನೆ ಮುಂದೆ ಅಲಕ್ಕಂಬರಿ ಅದೆಲ್ಲ ದೂರ ಹೋಗಿದ್ದೆ ಕಂಪಪ್ಪ. ಹ್ಮ್ ದೂರ ಹೋಗಿದ್ರೆ ಇತ್ತು ನೋಡಿ ಆ ಕಡೆಗೆ ನೋಡೇ ಯೋ ಹೇಳ ಯೋ ಇದು ರೋಡ್ ಸೈಡಾಗವಲ್ಲ ಮರ, ಹ್ಮ್ ರೋಡ್ ಸೈಡಾಗಿರೋ ಮರ ಬಸ್ಗೆ ಎದ್ಕಂತವ. ಇಲ್ಲ ಮತ್ತೆ ನಾನು ಹಿಂಗೆ ಕಿಟಕಿಯಲ್ಲಿ ನೋಡ್ತಿದ್ದೆ ಎಲ್ಲ ಹಿಂದಕ್ಕೆ ಮಕ್ಕಳಿಗೆ ಓಡೋಗವು. ಆಗಲ್ಲ. ಹಾ ಇಣಿಕೆ ನೋಡ್ತಿದ್ದೆ ನಾನು ಹಿಂಗೆ ಹ್ಮ್ ಅವೇ ಮಾಡ್ತೀಯ ಬಸ್ಗೆ ಎದ್ಕೊಂಡು ಎಲ್ಲ ಹೊಡ್ಯಕ್ಕ ಹಿಂದ್ಕೊಂತೀನಿ. ಬೈಕ್ ನೋಡ್ದಂಗೆ ನಮ್ಮ ರೋಡ್ ಸೈಡಾಗಿರೋ ಮರ ಎಲ್ಲ ಹಿಂದಕ್ಕೆ ಹೊಡ್ಯಕವಲ್ಲ ಪಾಪ. ಹಾ ಎದ್ಕಂತವ ಮರ ಬಸ್ಗೆ ಎದ್ಕಂತವ ಮರ. ಇಲ್ಲ ಮತ್ತೆ ಎಲ್ಲ ಹಿಂದಕ್ಕೆ ಮಕ್ಕಳಿಗೆ ಹೊಡ್ಯಕವಲ್ಲೋ. ಏನ್ ಕತೆನೋ. ಅಯ್ಯೋ ರಾಮ, ನಾನು ಎಲ್ಲ ಬಸ್ ರೋಡ್ ಸೈಡಾಗಿರೋ ಮರಗಳು ಬಸ್ಗೆ ಎದ್ಕಂತಾವೆ ಅಂತ ಮಾಡ್ಕೊಂಡೆ ಹೋಗು ಹ್ಮ್ ಅಂತ ಕೆಲಸ ಹತ್ಕೊಂಡು. ಈಗ 4 ದಿವಸದಾಗ ಎಲ್ಲೋ ಹೋಗಿದ್ದೆ ದೂರ ಬಸ್ನಾಗೆ. ಆಗಲ್ಲ. ಆ ರೋಡಾಗ ಬರೀ ಮಾರ್ಬೇಕಂಬರಿ ಹ್ಮ್ ಎಲ್ಲ ಬೋಸ್ಗೆನೆ ಎದ್ಕೊಂಡು ಹಿಂದ್ ಕೊಡಕ್ಕವೆ ಅಂದ್ಕೊಂತೀನಿ ಎಲ್ಲ ಪಾಪ. ಹ್ಮ್ ಹಿಂದಕ್ಕೆ ಮಕ್ಕಳಿಗೆ ಓಡ್ತಾವೆ. ನಾನು ಹಂಗು ಕಿಟಕಿಯಾಗ ನೋಡಿ ತಲೆ ಇಟ್ಕೊಂಡು ಹಿಂದಕ್ಕೆ ಮಕ್ಕಳಿಗೆ ಓಡವು ಮರಗಳು ಎಲ್ಲೋ ಎದ್ಕಂತವೆ ಬೋಸ್ಗೆ. ಹ್ಮ್ ಅದಕ್ಕೆ ಹಿಂದ್ ಕೊಡಕ್ಕವೆ ಅಂದ್ಕೊಂಡೆ. ನಿಜಾನ ಸುಳ್ಳ ಪಾಪ? ಇಲ್ಲ ಹಾ ಎದ್ಕಳಲ್ವಾ? ಎದ್ರಿಕನಲ್ಲ, ಬಸ್ ಹಂಗ್ ವೇಗವಾಗಿ ಹೋಗ್ಬೇಕಾರೆ ಇದು ಹಿಂದಕ್ ಹೋಗಂಗ್ ಆಗುತ್ತೆ. ಅಲ್ಲ ಬಡ ಬಡ ಹಿಂದ್ ಕೊಡಕ್ಕವ ಹೌದು, ಅಂದ್ಕೊಂಡು ಆಗುತ್ತೆ. ಅಲ್ಲೇ ಕಿಟಕಿಯಾಗ ತಲೆ ಇಟ್ಟು ಹಿಂಗ್ ನೋಡ್ತಿದ್ದೆ. ನಮ್ ಕಣ್ಣಿನ ದೃಷ್ಟಿ ಹಿಂಗ್ ಬಗ್ಗಿ ಹಿಂಗ್ ಕಿಟಕಿ ತೆಗೆದು ಹಿಂಗ್ ನೋಡ್ತಿದ್ದೆ. ಒಬ್ಬಯ್ಯ ತೆಗೆದು ಕೈಗೆ ಹೊಡ್ದ. ಹಾ ಅಲ್ಲೇ ಬಗ್ಗೆ ಹೋಗ್ತೀಯ ಯೋ ಮುಗಿಸ್ಕೊಂಡು ಅಟ್ಕೆ ಹ್ಮ್. ಅಂತ ತೆಗ್ದಾನೆ ಹೊಡ್ದ ತಾಲಿಗೆ. ಯಾಕಣೆ ಮಾರ್ಲಿಂದ ಕುದ್ದ ಕಣೆ ಜೇನು ಹಿಂಗೋಕೈತಿ ಅಂದೆ. ಹ್ಮ್. ಯೋ ತುಮಕು ಕಳೆಯ ಅಂತ ನಾನೇ ಬೈದ ಒಯ್ಯ. ಹ್ಮ್ ಅಲ್ಲ ಬಸ್ಗೆ ಎದ್ಕಂತವ ಮರ. ಏನ್ ಕತೆ? ಮತ್ತೆ ಬಸ್ ಹೋದಂಗೆ ಹಿಂದ್ಗಡಿಗೆ ಓಡವಲ್ಲ ರೋಡ್ ಸೈಡ್ ಇರೋ ಮರಗಳು. ಅಯ್ಯೋ ಇದೇನು ಹಣೆ ಬರುವ ಅಂಚ್ಕೊಂಡು ನಾನೆಲ್ಲೋ ಎದ್ಕೊಂಡು ದಾರಿ ಬಿಡ್ತಾವೇನೋ ಬಸ್ಗೆ ಅಂದ್ಕೊಂಡೆ ಕಣ. ಹ್ಮ್ ಸುಳ್ಳ ನಿಜವಲ್ಲ ಪಾಪ ಹೊಡಕ್ಕವ ಎದ್ಕೊಂಡು ಇಲ್ಲ ಎದ್ರಲ್ವಾ ಇಲ್ಲ. ಮರ ಇಲ್ಲ ಇದ್ದು ತರ ಇರ್ತಾವ. ಹೌದು. ಮತ್ತೆ ಹಿಂದಕ್ಕೆ ಮಕ್ಳು ಹೊಡಕವಲ್ಲೋ ಯಾರಿಗ್ ಗೊತ್ತು ಪಾಪ. ನಾ ಏನ್ ತಪ್ಪು ಮಾಡ್ತೇವೆ ಅಂದ್ರೆ ಹ್ಮ್ ಗಾಡ್ಯಾಗ ಹೋಗಾರನೆಲ್ಲ ಹಚ್ಚಿಸ್ಕೊಂಡು ಹೋಗ್ತವಿ. ಹ್ಮ್ ಗಾಡ್ಯಾಗ ಹೋಗಾರನ ಹ್ಮ್ ಹಚ್ಚಿಸ್ಕೊಂಡಾಗ ಅಡ್ರಗಾಲ ಹಚ್ಕೊಂಡು ಅವ್ರು ಏನ್ ಮಾಡ್ಬೇಕು? ಹ್ಮ್. ಗಾಡಿ ಐತಕ್ಕೆ ಸಾಯ್ಬೇಕಾ ಇರ್ಬೇಕಾ? ಇನ್ ನಾಯಿಂದವ ಸಾಯ್ಬೇಕು. ಗಾಡಿ ಐತಕ್ಕೆ ಸಾಯ್ತಾರಿ. ಹ್ಮ್. 7,000 ಜನ ಬಿದ್ದೋಗ್ಯವ್ರ ಕೊಡೋ ಗಾಡ್ಯಾಗ. ಹೌದಾ? 7,000 ಜನ ಬಿದ್ದೋಗ್ಯವ್ರಿ. ಹ್ಮ್ ಅವತ್ತು ಕಂಡೀಷನ್ನಾಗ ಅವ್ರು ಗೌರ್ಮೆಂಟ್ ಬಸ್ಸಿಗೆ ಸಿಗ್ತಲ್ಲ ಇಡ್ತಪ್ಪ ನಾಯಿ ಮೇರಿ ಅಯ್ಯಪ್ಪ. ಇಡ್ತಪ್ಪ ನಾಯಿ ಮೇರಿ. ಬಸ್ನಾನು ಏನು ಮಾಡ್ತಾನ ಪಾಪ ಅವನು. ಆ ಬಸ್ನಾನು 106 ಜನ ಬಸ್ ಬಿಡೋನ್ ಕೈಲೈತಿ ಹ್ಮ್ ಪ್ರಾಣ. ಹ್ಮ್ ಅವನ್ ತಾನಿಗೆ ಒಂದು ನಾಯಿ ಮರಿ ಉಳ್ಸಕ್ ಹೋಗಿ ಬಸ್ಸಿನ ಜನ ಎಲ್ಲ ಸಾಯರಲ್ ಮರಿ. ಅವನ್ ನಾಯಿ ಮರಿ ಉಳ್ಸಕ್ ಹೋಗಿ ಹ್ಮ್ ಕುಕ್ಕಿಸ್ಕೊಂಡ ರೋಡ್ ಸೈಡಾಗ ಅನ್ಬಾರ್ದ ನಾಯಿ ಮರಿ ಹಾಕ್ಬ. ಹತ್ ಕಡೆಯಿಂದ ಕಾರ್ ಬಂತು, ಇತ್ ಕಡೆಯಿಂದ ಗೌರ್ಮೆಂಟ್ ಹೋಗೈತಿ. ಹಳ್ಳಿಗೆ ಬಂದು ಬಜ್ಜಾತು ನಾಯಿ ಕುಣ್ಣಿ. ಅದ್ ಯಾರ ತಪ್ಪು? ನಾಯಿದೆ. ನಾಯ್ದ ಅಲ್ವಾ? ಹೌದು. ಕುಕ್ಕಿಸ್ಕೊಂಡ್ರ ಬಸ್ ಹೋಗತ್ತಕ್ಕರವ ಅದೇ. ಅಂತ ಅರ್ಜೆಂಟ್ ರೋಡ್ ದಾಟಿ ಹಾಯ್ಕ್ ಹೋಗೋದು. ಹೌದು. ಕುಕ್ಕಿಸ್ಕೊಬೇಕಲ್ವಾ? ಹೌದು. ಹಿಂದೂ ಮುಂದೆ ಏನು ನೋಡಲ್ಲ ಹಂಗೆ ತಿರುಗ್ತಾವ ನಾಯಿ. ಹ್ಮ್ ನಾಯಿ ಏನ್ ಮಾಡ್ಯಾವಂತ ಕೇಳ್ತೀಯ? ಇಂತಿಂಥದ್ದೆಲ್ಲ ನಡೀತೈತೆ ಪ್ರಪಂಚ. ಹಾ ಅಯ್ಯೋ ನನಗೆ ಹುಚ್ಚಿಡ್ದು ಹೋಗತ್ಕೊಂಬರಿ ನೋಡಿ 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 ಕರ್ಮನ. ಹ್ಮ್ ನನಗೂ ಮೊದ್ಲು ಜ್ಞಾನ ಕೆಟ್ಟೋಗ್ತೈತಿ. ಹ್ಮ್ ಅಯ್ಯೋ ದೇವ್ರೇ ಭಗವಂತ ಏನ್ ಹಣೆ ಬರಂತ ಹೇಳ್ಕೊಂಬನ. ಹ್ಮ್
మరి ఎవరు ಮುಂದೆ ಒಂದು ಬೀಡ್ ಗಿಡ್ ಐತೆ ಅಂದ್ಲ ಜೋಬಾಗೆ ಏ ಇಲ್ಲ ಸ್ವಾಮಿ ನಾವೇನು ಬಿಡಿಗೆ ಸಿಗರೇಟ್ ಏನು ಸೇರಲ್ಲ. ಇಲ್ವಾ ಏನುವ ಇಲ್ಲ ಸ್ವಾಮಿ. ಬೀಡಿ ಸೇತಂಗತ್ತಿಲ್ಲ ಓ ಏನು ಇಲ್ಲ ಬಾಯಿಗೆ ಬರೇ ಬಾಯಿ ಏನೋ ಸಮುದ್ರ ಮಾಡ್ಬೇಕಂತ ಮಾಡ್ರಪ್ಪ. ಸಬ್ಸ್ಕ್ರೈಬ್. ನನಗೆ ಬಾಯ ಗಲ್ಲಲ್ಲ ಹೆಂಗ ತೊದ್ಲು ಅದೇನೋ ನಾವು ಇದು ಮಾಡ್ರಿ.